ಎಲ್ಲರಿಗೂ ನಮಸ್ಕಾರ. ಪ್ರತಿ ವರ್ಷ ಮಾರ್ಚ್ 2ನೇ ವಾರದಂದು ವರ್ಲ್ಡ್ ಗ್ಲಾಕೋಮಾ ವೀಕ್ ಆಚರಿಸುತ್ತಾರೆ. ಈಗಾಗಲೇ ನಿಮ್ಗೆ ಗೊತ್ತಿರಬೇಕು, ಗ್ಲಾಕೋಮಾ ಈಸ್ ಒನ್ ಆಫ್ ದಿ ಲೀಡಿಂಗ್ ಕಾಸ್ ಆಫ್ ಇರ್ರಿವರ್ಸಿಬಲ್ ಬ್ಲೈಂಡ್ನೆಸ್. ಅಂದ್ರೆ ಗ್ಲಾಕೋಮಾ ದಿಂದ ದೃಷ್ಟಿ ಹೋದರೆ ಅದು ರಿವರ್ಸ್ ಆಗೋಲ್ಲ. ಎಕ್ಸಾಂಪಲ್, ಕ್ಯಾಟ್ರಾಕ್ಟ್ ಆಪರೇಷನ್ ಮಾಡಿದ್ರೆ, ಪೊರಿ ಆಪರೇಷನ್ ಮಾಡಿದ್ರೆ ಮತ್ತೆ ದೃಷ್ಟಿ ವಾಪಸ್ ಬರ್ತದೆ. ಬಟ್ ಗ್ಲಾಕೋಮಾ ಎಂಡ್ ಸ್ಟೇಜ್ ನಲ್ಲಿ ಆದ್ರೆ ಮತ್ತೆ ದೃಷ್ಟಿ ವಾಪಸ್ ಬರಲ್ಲ. ಸೊ ಗ್ಲಾಕೋಮಾ ಒಂದು ಲೀಡಿಂಗ್ ಕಾಸ್ ಆಫ್ ಇರ್ರಿವರ್ಸಿಬಲ್ ಬ್ಲೈಂಡ್ನೆಸ್. ಸೊ ಅದರದ್ದು ಬಗ್ಗೆ ಜನರಿಗೆ ಅವೇರ್ನೆಸ್ಗಾಗಿ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ 2nd ವೀಕ್ ಆಫ್ ಮಾರ್ಚ್ ಪ್ರತಿ ವರ್ಷ ವರ್ಲ್ಡ್ ಗ್ಲಾಕೋಮಾ ವೀಕ್ ಎಂದು ಆಚರಿಸುತ್ತಾರೆ. ಈ ವರ್ಷ ಮಾರ್ಚ್ 8ನೇ ತಾರೀಕು ಹಿಡಿದು ಮಾರ್ಚ್ 14ನೇ ತಾರೀಕುವರೆಗೆ ವರ್ಲ್ಡ್ ಗ್ಲಾಕೋಮಾ ಆಚರಿಸ್ತಾರೆ. ಸೊ ನಾನೇನು ಹೇಳೋದು ಅಂದ್ರೆ, ಎಲ್ಲರೂ ಮೋರ್ ದೆನ್ 40 ಇಯರ್ಸ್, 40 ವಯಸ್ಸಿನ ಹೆಚ್ಚಿದ್ದವರು, ಯಾರ ಮನೆಯಲ್ಲಿ ಗ್ಲಾಕೋಮಾ ಇದೆ, ತಂದೆಗೆ, ತಾಯಿಗೆ, ಅಣ್ಣ ತಮ್ಮರಿಗೆ ಗ್ಲಾಕೋಮಾ ಇದೆ, ಸೊ ಆ ಫ್ಯಾಮಿಲಿ ಕಣ್ಣಿನ ಪ್ರೆಷರ್ ಅನ್ನು ಪರೀಕ್ಷೆ ಮಾಡಿ ಹಾಗೂ ಗ್ಲಾಕೋಮಾ ಇದೆ ಇಲ್ಲ ಅಂತ ತಿಳಿದುಕೊಳ್ಳಿ. ಸೊ ಅರ್ಲಿ ಡಿಟೆಕ್ಷನ್ ಈಸ್ ಒನ್ ಆಫ್ ದಿ ಕೀ ಫೀಚರ್. ಸೊ ಅರ್ಲಿ ಆಗಿ ಇದನ್ನು ಡಿಟೆಕ್ಟ್ ಮಾಡಿದ್ರೆ ನಿಮ್ಮ ದೃಷ್ಟಿ ಹೋಗೋದು ಪ್ರಿವೆಂಟ್ ಮಾಡಬಹುದು. ಸೊ ಇದು ಕಂಪ್ಲೇಂಟ್ ಲೇಟ್ ಆಗಿ ಬರುತ್ತೆ. ಸೊ ಮೊದಲೇ ಟೆಸ್ಟ್ ಮಾಡಿಸ್ಕೊರಿ, ನಿಮ್ಮ ಕಣ್ಣಿನ ಪ್ರೆಷರ್ ಚೆಕ್ ಮಾಡಿಸ್ಕೊರಿ, ಕಣ್ಣಿನ ನರ, ಆಪ್ಟಿಕ್ ಡಿಸ್ಕ್ ಚೆಕ್ ಮಾಡಿಸ್ಕೊರಿ. ಅದರಿಂದ ಅರ್ಲಿ ಡಿಟೆಕ್ಷನ್ ನಾವು ಪ್ರಿವೆಂಟ್ ಮಾಡಬಹುದು. ಸೊ ಎವ್ರಿ ಒನ್ ಹ್ಯಾಪಿ ಗ್ಲಾಕೋಮಾ ವೀಕ್.